ರಾಜ್ಯದಲ್ಲಿ ವಾಲ್ಮೀಕಿ ವಾರ್ ಜೋರಾಗಿದೆ. ಒಂದ್ ಕಡೆ ದದ್ದಲ್ ಆಸ್ತಿ ಲೆಕ್ಕ ಮಿತಿ ಮೀರಿದ್ರೆ ಇತ್ತ ಇಡಿ ವಿಚಾರಣೆ ವೈಖರಿಗೆ ನಾಗೇಂದ್ರ ಫುಲ್ ಸುಸ್ತಾಗಿದ್ದಾರೆ. ಇದರ ಮಧ್ಯೆ ಬಿಜೆಪಿಗೂ ಸಂಕಷ್ಟ ಎದುರಾಗಿದ್ದು ಕಾಂಗ್ರೆಸ್ ಸರ್ಕಾರ ಶ್ರೀರಾಮುಲು ಕಾಲಚಕ್ರವನ್ನ ತಿರುಗಿಸೋ ಲಕ್ಷಣಗಳು ಕಾಣ್ತಿವೆ. ಇಡಿ ಇಕ್ಕಳಲ್ಲಿ ನಾಗೇಂದ್ರ 6 ದಿನ ಕಸ್ಟಡಿ. ವಿಚಾರಣೆ ವೈಖರಿಗೆ ಮಾಜಿ ಸಚಿವ ಹೈರಾಣ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಹುಕೋಟಿ ಅವ್ಯವಹಾರ ಹಗರಣ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ನಿನ್ನೆ ಬಂಧನಕ್ಕೊಳಗಾದ ನಾಗೇಂದ್ರ ಅವರನ್ನ ಮಧ್ಯರಾತ್ರಿ ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಯಿತು. ಬಳಿಕ ಇವತ್ತು ಬೆಳ್ಳಂಬೆಳಗ್ಗೆ ಯಲಹಂಕದಲ್ಲಿರುವ ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಹೆಗಡೆ ಅವರ ಮನೆಯಲ್ಲಿ ನಾಗೇಂದ್ರ ಅವರನ್ನ ಹಾಜರುಪಡಿಸಿದ ಇಡಿ ವಶಕ್ಕೆ ಪಡೆಯಿತು. ಇಡಿ ಪರವಾಗಿ ಪಿಪಿ ಪ್ರಸನ್ನ ಕುಮಾರ್ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಮನವಿ ಮಾಡಿದ್ರು. ಆದ್ರೆ ನನಗೆ ಆರೋಗ್ಯ ಸಮಸ್ಯೆ ಇದೆ, ಇದರಲ್ಲಿ ನನ್ನ ಪಾತ್ರವಿಲ್ಲ ಅಂತ ಜಡ್ಜ್ ಎದುರು ಹೇಳಿಕೊಂಡ್ರು ನಾಗೇಂದ್ರ. ಮನವಿ ಆಲಿಸಿದ ನ್ಯಾಯಾಧೀಶರು 24 ಗಂಟೆಗೊಮ್ಮೆ ನಾಗೇಂದ್ರ ಅವರ ಆರೋಗ್ಯ ತಪಾಸಣೆ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ರು. ಜುಲೈ 18ರವರೆಗೆ 6 ದಿನಗಳ ಕಾಲ ವಶಕ್ಕೆ ನೀಡಿದ್ರು. ಹಗರಣದಲ್ಲಿದೆಯಂತೆ ನಾಗೇಂದ್ರ ನೇರ ಕೈವಾಡ. ಇಡಿ ರಿಮ್ಯಾಂಡ್ ಕಾಪಿಯಲ್ಲಿ ಸ್ಫೋಟಕ ಮಾಹಿತಿ. ನಾಗೇಂದ್ರ ಅವರನ್ನ ತಮ್ಮ ವಶಕ್ಕೆ ಪಡೆಯುವ ಸಲುವಾಗಿ ಇಡಿ ಕೋರ್ಟ್ಗೆ ಸಲ್ಲಿಸಿರುವ ರಿಮ್ಯಾಂಡ್ ಅರ್ಜಿಯಲ್ಲಿ ಸ್ಫೋಟಕ ವಿಚಾರಗಳು ಉಲ್ಲೇಖವಾಗಿದೆ. ಹಗರಣದಲ್ಲಿ ಸಚಿವರಾಗಿದ್ದಾಗ ನಾಗೇಂದ್ರ ಕೈವಾಡ ಇರೋ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇಡಿ ಅಧಿಕಾರಿಗಳು ಸಲ್ಲಿಸಿರುವ ರಿಮ್ಯಾಂಡ್ ಕಾಪಿಯಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನಾಗೇಂದ್ರ ಅವರೇ ಮಾಸ್ಟರ್ ಮೈಂಡ್ ಆಗಿದ್ದಾರೆ. ನಾಗೇಂದ್ರಗೆ ಹಗರಣದ ಬಗ್ಗೆ ಎಲ್ಲವೂ ಗೊತ್ತಿತ್ತು. ನಾಗೇಂದ್ರ ಆಜ್ಞೆಯಂತೆಯೇ 187 ಕೋಟಿ ಲೂಟಿಗೆ ಕೈ ಹಾಕಲಾಗಿತ್ತು. ವಸಂತನಗರ ಶಾಖೆಯಿಂದ ಎಂಜಿ ರಸ್ತೆ ಶಾಖೆಗೆ ಅಕೌಂಟ್ ಶಿಫ್ಟ್ ಮಾಡಿಸಿದ್ದೇ ನಾಗೇಂದ್ರ. ಇದೇ ಸಮಯದಲ್ಲಿ ಶಾಂಗ್ರಿಲಾ ಹೋಟೆಲ್ನಲ್ಲಿ ನಾಗೇಂದ್ರ ಸಭೆ ಮಾಡಿದ್ರು. ಈ ಸಭೆಯಲ್ಲಿ ನಿಗಮದ ಅಂದಿನ ಎಂಡಿ ಪದ್ಮನಾಭ ಹಾಗೂ ನಾಗೇಂದ್ರ ಆಪ್ತರು ಭಾಗಿಯಾಗಿದ್ರು. ನಂತರ ಹೈದರಾಬಾದ್ನ ಆರ್ಬಿಎಲ್ ಬ್ಯಾಂಕ್ನಲ್ಲಿ 18 ನಕಲಿ ಖಾತೆ ಓಪನ್ ಮಾಡಲಾಯಿತು. ನಾಗೇಂದ್ರ ಹೇಳಿದ್ರಿಂದಲೇ ನಕಲಿ ಅಕೌಂಟ್ಗಳು ಓಪನ್ ಆಗಿವೆ. ನಂತರ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಿಂದ 18 ನಕಲಿ ಅಕೌಂಟ್ಗಳಿಗೆ ಹಣ ವರ್ಗಾವಣೆಯಾಗಿದೆ. ಈ ಬಗ್ಗೆ ಇತರೆ ಅಧಿಕಾರಿಗಳಿಗೆ ಗೊತ್ತಾಗ್ತಿದ್ದಂತೆ ಮೇ 23ರಂದೇ ಹಣ ವರ್ಗಾವಣೆ ಬಗ್ಗೆ ನಾಗೇಂದ್ರ ಮಾಹಿತಿ ನೀಡಿದ್ರು. ಈ ವೇಳೆ ಎಲ್ಲ ಹಣ ಹಿಂದಿರುಗಿಸೋದಾಗಿ ನಾಗೇಂದ್ರ ಭರವಸೆ ಕೂಡ ಕೊಟ್ಟಿದ್ರು. ಆದ್ರೆ ಯಾರೂ ತನ್ನ ಹೆಸರನ್ನ ಹೇಳದಂತೆ ಅಧಿಕಾರಿಗಳಿಗೆ ನಾಗೇಂದ್ರ ತಾಕೀತು ಮಾಡಿದ್ರು. ಅಲ್ಲದೆ ಒಂದು ವೇಳೆ ನನ್ನ ಹೆಸರು ಹೇಳಿದ್ರೆ ನಿಮ್ಮ ಅಧಿಕಾರ ಹೋಗುತ್ತೆ ಅಂತ ಬೆದರಿಕೆ ಹಾಕಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ರೇಡ್ ವೇಳೆಯೂ ಹಲವು ಮಹತ್ವದ ದಾಖಲೆಗಳು ನಮಗೆ ಪತ್ತೆಯಾಗಿವೆ. ಬಗೆದಷ್ಟು ಬಯಲಾಗ್ತಿದೆ ದದ್ದಲ್ ಆಸ್ತಿ ಲೆಕ್ಕ. ಸಂಬಂಧಿಕರಷ್ಟೇ ಅಲ್ಲ, ಮಗನ ಹೆಸರಲ್ಲೂ ಆಸ್ತಿ. ಈ 4 ಎಕರೆ 31 ಗುಂಟೆ ಭೂಮಿಯನ್ನ ಸುಪುತ್ರರಾದಂತಹ ತ್ರಿಶೂಲ್ ಕುಮಾರ್ ನಾಯಕ್ ರವರಿಗೆ ನೋಂದಣಿಯನ್ನ ಮಾಡಿಸಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ನಡೆದ ಬಹುಕೋಟಿ ಹಗರಣದಲ್ಲಿ ಇಡಿ ತನಿಖೆ ಚುರುಕುಗೊಳಿಸಿದೆ. ಕಾಂಗ್ರೆಸ್ ಶಾಸಕ ಬಸನಗೌಡ ದದ್ದಲ್ ಬ್ರಹ್ಮಾಂಡ ಭ್ರಷ್ಟಾಚಾರ ಬಗೆದಷ್ಟು ಬಯಲಾಗ್ತಿದೆ. ಸಂಬಂಧಿಕರಷ್ಟೇ ಅಲ್ಲ, ಮಗನ ಹೆಸರಲ್ಲೂ ದದ್ದಲ್ ಆಸ್ತಿ ಮಾಡಿದ್ದಾರೆ ಎನ್ನಲಾಗ್ತಿದೆ. ಅದು ವಾಲ್ಮೀಕಿ ನಿಗಮದ ಅಧ್ಯಕ್ಷರಾದ ಬೆನ್ನಲ್ಲೇ ಭೂಮಿ ಖರೀದಿ ಮಾಡಿದ್ದಾರಂತೆ. ಮಗ ತ್ರಿಶೂಲ್ ಕುಮಾರ್ ನಾಯಕ್ ಹೆಸರಲ್ಲಿ ಜಮೀನು ಖರೀದಿ ಮಾಡಿದ್ದಾರೆ. ರಾಯಚೂರಿನ ಸಿರವಾರ ತಾಲೂಕಿನ ಗಣದಿನ್ನಿ ಗ್ರಾಮದಲ್ಲಿ ಮೇ 22ರಂದು ದದ್ದಲ್ ಮಗ ತ್ರಿಶೂಲ್ ಹೆಸರಲ್ಲಿ 4.31 ಎಕರೆ ಭೂಮಿ ಖರೀದಿಸಿದ್ದಾರೆ. ದದ್ದಲ್ ಮಗನ ಹೆಸರಲ್ಲಿ ಖರೀದಿ ಮಾಡಿರುವ ಜಮೀನು ಎಲ್ಲಿದೆ, ಹೇಗಿದೆ ಆ ಭೂಮಿ, ಇದರ ಬಗ್ಗೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹುಗಾರ್ ಸ್ಥಳದಿಂದ ರಿಪೋರ್ಟ್ ಮಾಡಿದ್ದಾರೆ. ದದ್ದಲ್ ಅವರು ತಮ್ಮ ಮಗನ ಹೆಸರಿನಲ್ಲಿ ಗಣದಿನಿ ಎನ್ನುವಂತಹ ಗ್ರಾಮದಲ್ಲಿ 4 ಎಕರೆ 31 ಗುಂಟೆ ಭೂಮಿಯನ್ನ ಖರೀದಿಸಿದ್ದಾರೆ ಎನ್ನುವಂತಹ ಆರೋಪ ಏನಿತ್ತು. ಇದೇ ಆ ಭೂಮಿ ಸುಪುತ್ರರಾದಂತಹ ತ್ರಿಶೂಲ್ ಕುಮಾರ್ ನಾಯಕ್ ರವರಿಗೆ ನೋಂದಣಿಯನ್ನ ಮಾಡಿಸಿದ್ದಾರೆ. 1,76,000 ಭೂಮಿಗೆ ಒಂದು ಎಕರೆಗೆ ಖರೀದಿ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಇರತಕ್ಕಂಥದ್ದು. ಆದರೆ ಇವತ್ತು ಮಾರುಕಟ್ಟೆಯ ಮೌಲ್ಯ 1,62,00,000 ಆಗುತ್ತೆ ಎನ್ನುವಂತಹ ಮಾಹಿತಿ ನಮಗಿಲ್ಲಿ ಲಭ್ಯವಾಗಿರ್ತಕ್ಕಂಥದ್ದು. ರಾಷ್ಟ್ರೀಯ ಹೆದ್ದಾರಿ ಈ ಒಂದು ಜಮೀನಿನಲ್ಲಿ ಹಾದು ಹೋಗುತ್ತೆ ಎನ್ನುವಂತಹ ಮಾತುಗಳು
ಇವತ್ತು ಜಿಲ್ಲೆಯಲ್ಲಿ ಕೇಳಿಬರ್ತವೆ. ಹಗರಣದಲ್ಲಿ ಹಣ ವರ್ಗಾವಣೆಯಾಗಿರ್ತಕ್ಕಂಥದ್ದೇನಿದೆ ಆ ಹಣ ಇಲ್ಲಿ ಇವತ್ತು ಈ ಭೂಮಿಗೆ ಬಳಕೆಯಾಯಿತಾ ಎನ್ನುವಂತಹ ಪ್ರಶ್ನೆಗಳು ಇವತ್ತು ದಟ್ಟವಾಗಿ ಮೂಡ್ತಾ ಇದ್ದಾವೆ. ಮತ್ತೊಂದು ಕಡೆ ದೋಸ್ತಿ ನಾಯಕರು ವಾಗ್ದಾಳಿ ತೀವ್ರಗೊಳಿಸಿದ್ದಾರೆ. ಹಿಂದುಳಿದ ವರ್ಗದ ಒಬ್ಬ 2ನೇ ಬಾರಿ ಮುಖ್ಯಮಂತ್ರಿ ಆದ ಅಂತೇಳಿ ನನ್ನ ಮೇಲೆ ಅಸೂಯೆಯಿಂದ ವಿರೋಧ ಪಕ್ಷಗಳು ಟೀಕಾಪ್ರಹಾರ ಮಾಡ್ತಾ ಇದ್ದಾರೆ, ರಾಜೀನಾಮೆ ಕೇಳ್ತಾ ಇದ್ದಾರೆ ಅಂತಕ್ಕಂಥ ಪದಬಳಕೆಯನ್ನು ಮಾಡ್ತಾ ಇದ್ದೀರಿ. ಯಾವ ರೀತಿಯಲ್ಲಿ ಹಿಂದುಳಿದ ವರ್ಗಗಳಿಗೆ ನೀವು ರಕ್ಷಣೆ ಕೊಟ್ಟಿದ್ದೀರಿ ಅಂತ ಹೇಳಿ ಹಿಂದುಳಿದ ವರ್ಗಗಳ ರಕ್ಷಣೆಯನ್ನ ಪಡೀಲಿಕ್ಕೆ ಹೊರಟಿದ್ದೀರಿ. ಈಗ ನೀವು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಅಕೌಂಟದಲ್ಲಿದ್ದು 100 ಜನರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಎಲ್ಲ ಹೈದರಾಬಾದ್ ಕಂಪನಿಗಳಿವೆ ಮತ್ತು ಇದು ಸಂಪೂರ್ಣವಾಗಿ ಸಿದ್ದರಾಮಯ್ಯನವರಿಗೆ ಗೊತ್ತಿದ್ದೇ ಮಾಡಿರುವಂಥದ್ದು. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ಗೊತ್ತಿದ್ದೇ ಮಾಡಿದ್ದು. ಬಿಜೆಪಿ ಅವಧಿಯಲ್ಲೂ ವಾಲ್ಮೀಕಿ ಅಕ್ರಮ. ಶ್ರೀರಾಮುಲು ಕಾಲಚಕ್ರ ತಿರುಗಿಸುತ್ತಾ ಕೈ ಸರ್ಕಾರ. ಕಾಂಗ್ರೆಸ್ ವಿರುದ್ಧ ಹಗರಣಗಳ ಸುರಿಮಳೆಗೈತಿರುವ ಕಮಲ ಪಡೆಗೂ ಬಿಸಿ ಮುಟ್ಟಿಸಲು ಕೌಂಟರ್ ಸ್ಟ್ರಾಟಜಿಗಳಿಗೆ ಇಳಿದಂತಿದೆ ಸರ್ಕಾರ. ಈ ಹಿಂದೆ ಬಿಜೆಪಿ ಆಡಳಿತದಲ್ಲೂ ಅಕ್ರಮ ನಡೆದಿರುವಂತೆ ಎಸ್ಐಟಿಗೆ ಮಹತ್ವದ ದಾಖಲೆ ದೊರೆತಿದೆಯಂತೆ. ಆಗ ಸಚಿವರಾಗಿದ್ದ ಶ್ರೀರಾಮುಲು ಅವಧಿಯಲ್ಲಿ ಅಕ್ರಮ ಆರೋಪ ಕೇಳಿ ಬಂದಿದ್ದು ಬಿಜೆಪಿ ನಾಯಕರಿಗೂ ಉರುಳು ಸುತ್ತಿಕೊಳ್ಳುವ ಲಕ್ಷಣ ಕಾಣಿಸ್ತಾ ಇದೆ. ಒಟ್ಟಾರೆ ಇಲ್ಲಿಂದ ದಿಲ್ಲಿಯವರೆಗೂ ಸದ್ದು ಮಾಡ್ತಿರುವ ವಾಲ್ಮೀಕಿ ವಾರ್ನಲ್ಲಿ ಯಾರು ಪೊಲಿಟಿಕಲಿ ಕಚಕ್, ಯಾರು ಬಚಾವ್ ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ವಾಲ್ಮೀಕಿ ಆಯ್ತು, ಈಗ ಪ್ರವಾಸೋದ್ಯಮ ಇಲಾಖೆಯಲ್ಲೂ ಬಹುಕೋಟಿ ಹಗರಣ ಬೆಳಕಿಗೆ ಬಂದಿದೆ. ಇಲಾಖೆಯ ಕೋಟ್ಯಾಂತರ ಹಣಕ್ಕೆ ಕನ್ನ ಹಾಕಿದ್ದು ಅವ್ಯವಹಾರಗಳ ಸುತ್ತ ಅನುಮಾನ ಶುರುವಾಗಿದೆ. ವಾಲ್ಮೀಕಿ ಆಯ್ತು, ಇನ್ನೆಲ್ಲಿ ಇನ್ನೆಷ್ಟು? ಪ್ರವಾಸೋದ್ಯಮ ಇಲಾಖೆಯಲ್ಲೂ ಬಹುಕೋಟಿ ಹಗರಣ. ರಾಜ್ಯದಲ್ಲಿ ಹಗರಣಗಳ ಯುಗದಂತೆ ಭಾಸವಾಗ್ತಿದೆ. ಒಂದೊಂದೇ ಇಲಾಖೆಯ ಭ್ರಷ್ಟಾಚಾರದ ಸುದ್ದಿಗಳೇ ಹೊರಬೀಳ್ತಿವೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರೋ ಬಹುಕೋಟಿ ಹಗರಣ ತೀವ್ರ ಸಂಚಲನ ಸೃಷ್ಟಿಸಿರೋ ಹೊತ್ತಲ್ಲೇ ಈಗ ಪ್ರವಾಸೋದ್ಯಮ ಇಲಾಖೆಯಲ್ಲೂ ಇಂಥದ್ದೇ ವಾಸನೆ ಬಂದಿದೆ. ಬಾಗಲಕೋಟೆಯಲ್ಲಿ ಪ್ರವಾಸೋದ್ಯಮ ಇಲಾಖೆಗೆ ಸಂಬಂಧಿಸಿದ ಬ್ಯಾಂಕ್ ಖಾತೆಯಲ್ಲಿ ವಂಚನೆ ಆರೋಪ ಕೇಳಿ ಬಂದಿದೆ. ಪ್ರವಾಸೋದ್ಯಮ ಇಲಾಖೆಯ 2,47,73,999 ರೂಪಾಯಿ ವಂಚನೆಯಾಗಿದೆ. ಐಡಿಬಿಐ ಬ್ಯಾಂಕ್ ಖಾತೆಗಳ ಮೂಲಕ ಹಣ ವಿವಿಧ ಖಾತೆಗೆ ಅಕ್ರಮವಾಗಿ ವರ್ಗಾವಣೆಯಾಗಿದೆ. ಅಕ್ರಮ ಬೆಳಕಿಗೆ ಬರ್ತಿದ್ದಂತೆ ಜುಲೈ 11ರಂದು ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿ ಗೋಪಾಲ ಹಿತ್ತಲಮನಿ ಬಾಗಲಕೋಟೆ ಐಡಿಬಿಐ ಬ್ಯಾಂಕ್ ಮ್ಯಾನೇಜರ್ ಹಾಗೂ ಸಿಬ್ಬಂದಿ ವಿರುದ್ಧ ಬಾಗಲಕೋಟೆ ಸೆಂಟ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ. ಪೊಲೀಸರು ಅಕ್ರಮ ವ್ಯವಹಾರಗಳ ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಒಟ್ಟು 3 ಖಾತೆಗಳನ್ನು ಐಡಿಬಿಐ ಬ್ಯಾಂಕ್ನಲ್ಲಿ ನಿರ್ವಹಣೆ ಮಾಡಲಾಗುತ್ತಿದ್ದು, ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರ ಹೆಸರಲ್ಲಿ ಐಡಿಬಿಐ ಬ್ಯಾಂಕ್ನಲ್ಲಿ ಖಾತೆ ತೆರೆಯಲಾಗಿದೆ. 3 ಅಕೌಂಟ್ ನಂಬರಿಂದ ಕಳೆದ 28/10/2021ರಿಂದ 22/2/2024ರವರೆಗೆ ವಿವಿಧ ಅಕೌಂಟ್ಗಳಿಗೆ ಹಣ ವರ್ಗಾವಣೆಯಾಗಿದೆ ಎನ್ನಲಾಗಿದೆ. ಪ್ರವಾಸೋದ್ಯಮ ಇಲಾಖೆ ಅನುಮತಿ ಇಲ್ಲದೆ ಅಧಿಕಾರಿಗಳಿಗೆ ಗೊತ್ತಿಲ್ಲದಂತೆ ಇಲಾಖೆಗೆ ಸಂಬಂಧಿಸಿದ ಹಣವನ್ನ ಆರೋಪಿಗಳು ತಮಗೆ ಬೇಕಾದ ರೀತಿಯಲ್ಲಿ ವರ್ಗಾವಣೆ ಮಾಡಿದ್ದಾರೆ. ಇಲಾಖೆ ಹಣ ತೆಗೆದುಕೊಂಡು ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ ಎಂದು ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದೆ. ನಾನು ಬಾಗಲಕೋಟೆ SP ಅವರ ಜೊತೆಗೆ ಮಾತನಾಡಿದ್ದೇನೆ. ತನಿಖೆಯನ್ನು ತೀವ್ರಗೊಳಿಸ್ರಿ, ಯಾರು ತಪ್ಪಿತಸ್ಥರೋ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ತಾವು ತಕ್ಷಣ ತನಿಖೆಯನ್ನು ಮುಂದುವರಿಸ್ರಿ ಅಂತೇಳಿ ಸೂಚನೆ ಕೊಟ್ಟಿದ್ದೇನೆ. ಆ ಹಿನ್ನೆಲೆಯೊಳಗೆ ಎಲ್ಲ ಅಗತ್ಯ ಕ್ರಮ ತೆಗೆದುಕೊಳ್ಳಲಾಗ್ತದೆ. ಇನ್ನು ಪ್ರಕರಣ ಸಂಬಂಧ ಬಾಗಲಕೋಟೆ SP ಅಮರನಾಥ ರೆಡ್ಡಿ ಮಾತನಾಡಿ, ಇದರಲ್ಲಿ ನಿರ್ಮಿತಿ ಕೇಂದ್ರ, ಸಮಾಜ ಕಲ್ಯಾಣ ಇಲಾಖೆಗೂ ದುಡ್ಡು ಹೋಗಿದೆ. ಹಣ ವರ್ಗಾವಣೆ ಬಗ್ಗೆ ಐಡಿಬಿಐ ಬ್ಯಾಂಕ್ ಬಳಿಯೂ ದಾಖಲೆ ಇಲ್ಲ. ಯಾರು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅನ್ನೋದು ತನಿಖೆ ನಂತರ ಗೊತ್ತಾಗಲಿದೆ ಅಂದರು. ನಾವು ಬ್ಯಾಂಕಿಂದ ಪರಿಶೀಲನೆ ಮಾಡಿದಾಗ ಬ್ಯಾಂಕ್ ಅವ್ರ ಹತ್ರ ಇದ್ಯಾವುದು ಕೂಡ ರೆಕಾರ್ಡ್ಸ್ ಸಿಗ್ತಾ ಇಲ್ಲ. ಈಗ ಆಲ್ರೆಡಿ ಡಿಲೇ ಆಗಿರೋದ್ರಿಂದ ನಾವು ಬೆಂಗಳೂರಲ್ಲಿ ಇರ್ತಕ್ಕಂಥ ನಮ್ದು ಸ್ಟೋರೇಜ್ ಇದೆ, ಅಲ್ಲಿ ಹೋಗಿದೆ. ನಮಗೆ ಮಂಗಳವಾರ ಹತ್ರವರೆಗೆ ನಾವು ಕೇಳಿರ್ತಕ್ಕಂಥ ಎಲ್ಲ ದಾಖಲಾತಿಗಳನ್ನ ತಂದು ಕೊಡ್ತಂತ ಹೇಳಿದ್ದಾರೆ. ಬಹಳ ಇಂಪಾರ್ಟೆಂಟ್ ಆಗಿ ಗಂಭೀರವಾಗಿ ಪ್ರಕರಣ ಪರಿಗಣಿಸಿ ನಾವು ತನಿಖೆ ಮಾಡ್ತಾ ಇದೀವಿ. ಸೋಮವಾರ ಅಥವಾ ಮಂಗಳವಾರ ಇದ್ರದ್ದು ಏನು ನಮಗೆ ದಾಖಲಾತಿ ಸಿಕ್ಕ ನಂತರ ಇದ್ರದ್ದು ಗೊತ್ತಾಗಬಹುದು. ಒಟ್ನಲ್ಲಿ ಒಂದರ ಮೇಲೊಂದು ಒಂದರಂತೆ ಇಲಾಖೆಯ ಹಣ ದುರ್ಬಳಕೆಯ ಆರೋಪಗಳು ಬೆಳಕಿಗೆ ಬರ್ತಿವೆ. ಇಂತಹ ಹಗರಣದಲ್ಲಿ ಕೇವಲ ಬ್ಯಾಂಕ್ ಅಧಿಕಾರಿಗಳ ಕೈವಾಡ ಇದೆಯಾ
ಅಥವಾ ಖಾತೆ ನಿರ್ವಹಣೆ ಮಾಡುವ ಅಧಿಕಾರಿಗಳ ಪಾತ್ರ ಇದೆಯಾ ಅನ್ನೋದು ಹೊರಗೆ ಬರಬೇಕಿದೆ. ಮಂಜುನಾಥ ತಳವಾರ, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.